ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೂಜಿ ದಾರದ ಮೂಲಕ ಯಾವ ರೀತಿಯಾಗಿ ಪೀಕೋ ಹಾಕೋದಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಮೊದಲಿಗೆ ನಾನು ಏನು ಮಾಡ್ತಿದ್ದೇನೆ ಅಂತ ಹೇಳಿದರೆ, ಬ್ಲೌಸಿನ ತುದಿ ಕಚ್ಚಾ ಇದೆಯಲ್ಲ ಅದರಲ್ಲಿ ಪೀಕೋ ಮಾಡ್ತೇನೆ. ಇದು ಸ್ಟ್ರೇಟ್ ಆಗಿಲ್ಲ, ಏರ್ಪೇರಿದೆ, ಹಾಗೆ ಸ್ಟ್ರೇಟ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನೋಡಿ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡೆ. ನಂತರ ಏನು ಮಾಡಬೇಕಂತ ಹೇಳಿದರೆ, ಇಲ್ಲಿ ನಾನು ಒಂದೆಳೆ ದಾರ ತಗೊಂಡಿದ್ದೀನಿ. ಇಲ್ಲಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮೊದಲಿಗೆ ಏನಂತ ಹೇಳಿದರೆ, ಈ ರೀತಿಯಾಗಿ ಹಾಕಬೇಕು. ನೋಡಿ ಹಾಕಿದ ನಂತರ ಇನ್ನೊಂದು ಇದರ ಪಕ್ಕದಲ್ಲಿ ಇದು ಯಾವ ರೀತಿ ಹಾಕಬೇಕಂತ ಹೇಳಿದರೆ, ಈ ದಾರ ಇದೆಯಲ್ಲ, ಇಲ್ಲಿ ಹಿಂದ್ಗಡೆ ದಾರ ಇದೆಯಲ್ಲ, ಇದು ಎರಡು ದಾರದ ಮಧ್ಯ ಈ ರೀತಿ ಸೂಜಿ ಹೋಗಬೇಕು. ನೋಡಿ, ಎರಡು ದಾರದ ಮಧ್ಯೆ ನಾನು ಸೂಜಿ ಹಾಕಿದ್ದೀನಿ. ಇವಾಗ ಎಳಿತಾ ಇದ್ದೇನೆ. ಇಲ್ಲಿ ನೋಡಿ ಪಿಕೋ ಬಂತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪಿಕೋ ಬಂತು ನೋಡಿ. ನಂತರ ಇಲ್ಲಿ ಪಕ್ಕದಲ್ಲೇ ಹಾಕ್ಕೊಂಡೆ. ಸೇಮ್ ಎರಡು ದಾರದ ಮಧ್ಯ ಇಲ್ಲಿ ನೋಡಿ. ಇವಾಗ ಪೀಕೋ ಹಾಕಲಿಕ್ಕೆ ಟೈಲರ್ ಮಿಷನ್ನ ಅವಶ್ಯಕತೆಯೇ ಇಲ್ಲ. ಸೂಜಿ ದಾರ ಇದ್ದರೆ ಸಾಕು, ಆರಾಮಾಗಿ ನೀವು ಪೀಕೋ ಹಾಕ್ಕೊಳ್ಬೋದು. ನೀವು ಸಾರಿ ಫಾಲ್ಗೆ ಮತ್ತು ಬ್ಲೌಸಿಗೆ ಯಾವುದಕ್ಕೆ ಬೇಕಾದರೂ ಪೀಕೋ ಹಾಕ್ಕೊಳ್ಬೋದು. ನೀಟಾಗಿ ಬರುತ್ತೆ ನೋಡಿ.
ನೋಡಿ ಎಷ್ಟು ಕ್ಲೀನಾಗಿ ಪೀಕೋ ಬಂದಿದೆ ನೋಡಿ. ಮಿಷಿನಲ್ಲಿ ಮಾಡಿಕೊಂಡ್ರು ಇಷ್ಟು ಕ್ಲೀನಾಗಿ ಪೀಕೋ ಬರಲ್ಲ. ಈ ರೀತಿಯಾಗಿ ನೀಟಾಗಿ ಪೀಕೋ ಮಾಡ್ಕೊಳ್ಬೋದು. ಹಿಂದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಪೀಕೋ ಹಾಕ್ಕೊಳ್ಬೋದು ನೀವು. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಹೇಳಿದರೆ ಒಂದು ಲೈಕ್ ಕೊಡಿ, ಮತ್ತು ಸಬ್ಸ್ಕ್ರೈಬ್ ಮತ್ತು ಶೇರ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.